ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 23ನೇ ಅಧ್ಯಾಯ 8ರಿಂದ 2 ಸಮುವೇಲ 23:8 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 2 ಸಮುವೇಲ 23:8 39 ನಾವು ಓದುವಾಗ, 2 ಸಮುವೇಲ 23:8 39 ನಾವು ಇಲ್ಲಿ ಓದುವಾಗ, ದಾವೀದನ ರಣವೀರರು, ಅವರ ಸೂರ್ಯಕೃತ್ಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹಿಂದೆ ದಾವೀದನ ವಿಷಯವನ್ನು ಬಹಳ ತಿಳಿದುಕೊಂಡು ನಾವು ಬಂದಿದ್ದೇವೆ. ದೇವರು ಆರಿಸಿಕೊಂಡ್ರು, ಇಸ್ರೇಲರಿಗೆ ಅರಸನನ್ನಾಗಿ ಮಾಡಿದ್ರು. ಅದಲ್ಲದೆ ಅವರ ಜೊತೆಯಲ್ಲಿದ್ದಂಥ 600 ಮಂದಿ ಬಹಳ ರಣವೀರರು ಯುದ್ಧದಲ್ಲಿ ಆದರು. ವಿರೋಧಿಗಳಲ್ಲಿ ಎಲ್ಲರನ್ನು ದೇವರು ಅವರ ಮೂಲಕ ಸದೆಬಡಿಯುತ್ತಾ ಬಂದರು. ಅದಕ್ಕೆ ಮುಖ್ಯ ಕಾರಣ, ದೇವರು ದಾವೀದನನ್ನು ಅಲ್ಲಿ ಅಧಿಪತಿಯನ್ನಾಗಿ ನೇಮಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಜೊತೆಯಲ್ಲಿ ಇದ್ದವರು ಕೂಡ ಏನಾದರಲ್ಲಿ ರಣವೀರರಾದರು ಯುದ್ಧದಲ್ಲಿ. ಹಾಗೆ ಇದರ ಅರ್ಥ, ಇವತ್ತು ಒಂದು ಯುದ್ಧದಲ್ಲಿ ಕೂಡ ರಾಷ್ಟ್ರಕ್ಕೆ ರಾಷ್ಟ್ರ ಆಗ್ಬೋದು. ಹೌದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಕೂಡ ಒಂದು ಯುದ್ಧ ನಡೆದ್ರೆ ಆ ಯುದ್ಧದಲ್ಲಿ ಜಯ ಸಿಕ್ಕುವುದು ಕೂಡ ದೇವರಿಂದಲೇ. ಅದಕ್ಕೆ ಸರಿಯಾಗಿ ದೇವರ ಒಂದು ಆಶೀರ್ವಾದ ಇಲ್ಲದರೆ ಯಾರೂ ಯುದ್ಧದಲ್ಲಿ ಜಯಗಳಿಸಲು ಸಾಧ್ಯವಿಲ್ಲ. ಹಿಂದೆ ಕೂಡ ನಮ್ಮ ಭಾರತ ದೇಶಕ್ಕೂ ಪಾಕಿಸ್ತಾನ, ಬಾಂಗ್ಲಾ, ಚೈನಾಕ್ಕೂ ಕೂಡ ಯುದ್ಧ ನಡೆದು ಹೋಯಿತು. ಹಾಗೆ ಅದರಲ್ಲಿ ಕೂಡ ಭಾರತವೇ ಜಯಗಳಿಸಿತು. ಈಗ ಅನೇಕ ಸಲ ಪಾಕಿಸ್ತಾನದವ್ರದ್ದು ಕೂಡ ಆಯಿತು, ಎಲ್ಲರಿಗೂ ಗೊತ್ತಿದ್ದಾಗೆ. ಅದರಲ್ಲಿ ಪಾಕಿಸ್ತಾನದವರಿಗೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಹಾಗೆ ಈಗ ನೋಡಿ, ಇದನ್ನು ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಇಸ್ರೇಲರ ಸುತ್ತ ರಾಷ್ಟ್ರಗಳು ಕೂಡ ಇಸ್ರೇಲರ ವಿರುದ್ಧ, ಅವರು ಯಾರಿಗೂ ಹೆದರೋದಿಲ್ಲ. ಒಂದು ಚಿಕ್ಕ ರಾಷ್ಟ್ರ. ಯೇಸ್ವಾಮಿ ಅದನ್ನು ಲೂಕನ ಸುವಾರ್ತೆಯನ್ನು ಮಾತು ಹೇಳಿದರೆ, ಚಿಕ್ಕ ಮಂದಿ ಭಯಪಡಬೇಡ ಅಂತೇಳಿ. ಚಿಕ್ಕ ರಾಷ್ಟ್ರ ಇಸ್ರೇಲರದ್ದು. ನೋಡಿ, ಅವರು ಏನು ಮಾಡ್ತಾರೆ, ಇದ್ದಲ್ಲಿಂದಲೇ ಎಲ್ಲವರನ್ನು ಗೆಲ್ಲುತ್ತಲೇ ಬರ್ತಾ ಇದ್ದಾರೆ. ಕಾರಣ, ಆ ಒಂದು ದೇಶವನ್ನ ದೇವರು ಆಯ್ದುಕೊಂಡವರಿಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಇಸ್ರೇಲರನ್ನ ಗೆಲ್ಲಕ್ಕೂ ಯಾರಿಗೂ ಆಗುವುದಿಲ್ಲ. ಹಾಗೆ ಇವತ್ತು ಭಾರತ ದೇಶದಲ್ಲಿ ಕೂಡ ಎಲ್ಲ ಈಗಲೇ ಹೇಳಿದ ಹಾಗೆ ಬಹಳಷ್ಟು ವಿಷಯಗಳು ನಡೀತಾ ಇವೆ. ವಿರುದ್ಧವಾಗಿ ಏನೇ ಆದರೂ ಕೂಡ ಭಾರತ ದೇಶವನ್ನು ಕೂಡ ಗೆಲ್ಲಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದಾವೀದನ ರಣವೀರರು ಅಂತ ಇವತ್ತು ದೊಡ್ಡ ಒಂದು ಅಧಿಕಾರಿ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಒಂದು ದೊಡ್ಡ ಒಂದು ಅಧಿಕಾರಿ ಯಾರಾಗಿದ್ದಾರೆ? ರಾಷ್ಟ್ರಪತಿಯಾಗಿದ್ದಾರೆ, ಆಮೇಲೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರೇ ದೊಡ್ಡ ಅಧಿಕಾರಿಗಳು, ಮತ್ತೆಲ್ಲ ಅವರ ಕೈ ಕೆಳಗೆ ಇರೋವರೇ ಆಗಿದ್ದಾರೆ. ಅವರ ಮುಖಾಂತರ ದೇವರು ಜಯವನ್ನ ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆರಿಸಿಕೊಂಡವರ ಮುಖಾಂತರ ದೇವರು ನಿಂತು ಪ್ರತಿ ಒಂದು ಯುದ್ಧದಲ್ಲಿಯೂ ಜಯವನ್ನ ಗಳಿಸುವವರಾಗಿದ್ದಾರೆ. ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೋಹಾನ 15ನೇ ಅಧ್ಯಾಯದ ಕೊನೆಯಲ್ಲಿ ನಾವು ಓದಿಕೊಳ್ತೇವೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ಯೆಶಾಯ 9ನೇ ಅಧ್ಯಾಯ 6ನೇ ವಚನ ನೋಡುವಾಗ, ಸರ್ವ ಸೃಷ್ಟಿಕರ್ತನು, ಸರ್ವವನ್ನು ಉಂಟು ಮಾಡಿದವರು ಅವರೇ ಆಗಿದ್ದಾರೆ. ಆಮೇಲೆ ಪ್ರಕಟಣ ಗ್ರಂಥದಲ್ಲಿ ಕೂಡ ನೋಡುವಾಗ, ಆದಿಯು ಅಂತ್ಯವು ನಾನೇ ಆಗಿದ್ದೇನೆ, ಸರ್ವವನ್ನು ನಾಶ ಮಾಡೋರು ಕೂಡ ದೇವರೇ ಆಗಿದ್ದಾರೆ. ಅದು ಇವತ್ತು ಕೂಡ ನಡೀತಲೇ ಇದೆ. ಆಮೇಲೆ ಸೇನಾಧೀಶ್ವರ ಅಂದರೆ ಯುದ್ಧ ಮಾಡುವವರು, ಈ ಸೇನಾಧೀಶ್ವರ ಅಂದರೆ ಮುಖ್ಯಸ್ಥನು, ಸೇನಕ್ಕೆ ಅಂದರೆ ಸಂಪೂರ್ಣ ವೈರಿಗಳನ್ನ ಸದೆಬಡಿಯೋರು, ಪರಾಕ್ರಮಶಾಲಿ, ಯುದ್ಧ ಮಾಡೋರು, ಸರ್ವವನ್ನು ನಾಶ ಮಾಡುವವರು. ಹಾಗೆ ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಅದ್ಭುತ ಸ್ವರೂಪ, ಆಲೋಚನೆಕರ್ತ, ಆರೋಗ್ಯದಾಯಕ ಅಂತೇಳಿ ಆರೋಗ್ಯದಾಯಕಂತೇಳಿ ವಿಮೋಚನ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲವೂ ದೇವರಿಂದಲೇ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರೊಂದಿಗೆ ದೇವರ ವಿರೋಧಿಗಳನ್ನು ಸದೆ ಬಡಿಯುತ್ತಾರೆ. ಕೆಲವರನ್ನ, ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ಆರಿಸಿಕೊಳ್ಳವರಾಗಿದ್ದಾರೆ. ಹಾಗೆ ಇವತ್ತಿಡೀ ನಮ್ಮ ಭಾರತ ದೇಶವನ್ನು ಕಾಯುವವರು ಯಾರಾಗಿದ್ದಾರೆ?
ಸೈನಿಕರಾಗಿದ್ದಾರೆ. 3 ಥರದ ಸೈನಿಕರುಗಳಾಗಿದ್ದಾರೆ. ಅವರು ಯಾರಂತಲ್ಲಿ ಬರುತ್ತಾರೆ, ರಾಷ್ಟ್ರಪತಿ, ಆಮೇಲೆ ಪ್ರಧಾನಮಂತ್ರಿ, ಇವರ ಅಧಿಕಾರದಲ್ಲಿ ಅವರು ಬರುತ್ತಾರೆ. ಅವರನ್ನು ನಡೆಸುವವರು ಇವರಾಗಿದ್ದಾರೆ, ಅದರ ಯುದ್ಧ ಮಾಡುವವರು ಅವರಾಗಿದ್ದಾರೆ. ಆದರೆ ಯಾವುದೇ ಜಯ ಸಿಕ್ಕಿದ್ರು, ಯಾವುದೇ ಅಧಿಕಾರಿಗಳಿದ್ರು, ಏನೇ ಇದ್ರು ದೇವರನ್ನು ಬಿಟ್ಟು ಏನು ಮಾಡಲಾಗದು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ವಿರೋಧಿಗಳೊಂದಿಗೆ ಹೋರಾಡುವವರು ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಅದು ಯಾರ ಒಂದು ವೇಳೆ ನಮಗೆ ಬಲ ಇಲ್ಲ ಇದ್ರು ನಮ್ಮ ಮುಖಾಂತರ ಯಾರು ಹೋರಾಡಬೇಕೋ ಅವರನ್ನ ದೇವರು ಕಳುಹಿಸಿಕೊಡ್ತಾರೆ. ಅವರ ಮುಖಾಂತರ ನಮಗೆ ಜಯವನ್ನ ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದು ಶಕ್ತಿ, ಸಾಮರ್ಥ್ಯ, ಒಳ್ಳೆತನ ಎಲ್ಲ ಬರುವುದು ಯಾರಿಂದ? ದೇವರಿಂದ ಆಗಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. 2 ಸಮುವೇಲ 24ನೇ ಅಧ್ಯಾಯ 1ರಿಂದ ನೋಡುವಾಗ 1ರಿಂದ 24ರವರೆಗೆ ಓದುವಾಗ, ದೇವರ ಅಪ್ಪಣೆ ಇಲ್ಲದೆ ಅರಸ ದಾವೀದನಿಂದ ಕಾಣಿಸುಮಾರಿ. 2 ಸಮುವೇಲ 24ನೇ ಅಧ್ಯಾಯ 1ರಿಂದ 24ರವರೆಗೆ ದೇವರು ಏನು ಮಾಡಿದ, ಅಲ್ಲಿ ಜೆರುಸಲೇಮಿನಲ್ಲಿ ಹೋಗಿ ಏನು ಮಾಡಿದ, ಅಲ್ಲಿ ಕಾಣಿಸ್ಮಾರಿ ಅಂದರೆ ಜನಗಳ ಲೆಕ್ಕ ತೆಗಿಕೆ ದೇವರ ಅಪ್ಪನೆ ಕೊಡಲಿಲ್ಲ. ದಾವೀದನ ಅರಸನನ್ನಾಗಿ ನೇಮಿಸಿದ್ರು, ಆದರೆ ದೇವರ ಅಪ್ಪನೆ ಕೊಡಲಿಲ್ಲ. ನೀನು ಕಾಣಿಸ್ಮಾರಿ ನಡೆಸಪ್ಪ, ಜನಗಳ ಲೆಕ್ಕ ಮಾಡುತ್ತ ಅಪ್ಪನೆ ಕೊಡಲಿಲ್ಲ. ಸ್ವಂತ ನಾನು ಅರಸ ಅಂದರೆ ನಾನು ಈ ಒಂದು ಇಸ್ರೇಲ್ ರಾಜ್ಯದ ಕಾಣಿಸ್ಮಾರಿ ಲೆಕ್ಕವನ್ನು ತೆಗಿಬೇಕು ಅಂತ ಹೇಳಿ ದಾವೀದನ ಏನು ಮಾಡ್ದ, ಅವನ ಜನಗಳಿಗೆ ಅಪ್ಪನೆ ಕೊಟ್ಟ. ಆಗ ಅದು ಏನಾಯಿತು, ದೇವರಿಗೆ ಕೋಪ ಬಂತು. ಆದ್ರಿಂದಲ್ಲಿ ದಾವೀದನಿಗೆ 3 ಥರದ ಶಿಕ್ಷೆ ಬಂತು ಎಂಬುದಾಗಿ ನಾವೀಗ ಇದನ್ನು ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರಸನಿಗೆ ಏನಾಯಿತು, 3 ಥರದ ಶಿಕ್ಷೆ. ಆಗ ಇದರ ಅರ್ಥ, ನಾವು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಾವು ದೇವರೊಂದಿಗೆ ಜೀವಿಸಲು ಹೊರಟಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರೆ ಖಂಡಿತವಾಗಿಯೂ ನಾವು ಯಾರೇ ಆಗಿರ್ಬೋದು, ದೇವರು ಆದುಕೊಂಡವರಾಗಿರ್ಬೋದು, ಏನೇ ಆಗ್ಬೋದು, ಅವ್ರು ಎಂಥವನೇ ಆಗಿರ್ಬೋದು, ಖಂಡಿತವಾಗಿ ದೇವರಿಂದ ಮಾತಿಗೆ ವಿಧೇಯರಾಗಿ ವಾಕ್ಯಕ್ಕೆ ವಿಧೇಯರಾಗಿ ಹೋದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಹಾಗೆ ಇವತ್ತು ಅನೇಕರು ದೇವರಿಂದ ಆಯ್ಕೆಗೊಂಡರು ಕೂಡ ಸ್ವಂತವಾಗಿ, ಉದಾಹರಣೆಗೆ ಇದೆ ನೋಡಿ, ದಾವೀದ ಅರಸರದು ಒಂದು ಯೋಚನೆ, ಆಮೇಲೆ ಜ್ಞಾನಿ ಸೊಲೊಮೋನನದು ಕೂಡ ಏನಾಯಿತು, ದೇವರ ಮಾತಿಗೆ ಅವಿಧೇಯನಾದುದರಿಂದ ಕಡೆಗೆ ಶಾಪಗ್ರಸ್ತನಾಗಿ ಅನೇಕ ಅನ್ಯ ಸ್ತ್ರೀಯರ ಸಹವಾಸ ಮಾಡಿ ಸತ್ತು ಹೋದ ಅನೇಕ ಪ್ರವಾದಿಗಳನ್ನು ಕೂಡ ಇದೇ ರೀತಿ ನಾವು ಕಾಣ್ತಾ ಇದ್ದೇವೆ. ಹಿಜ್ಕೀಯ ಅರಸನಿಗೂ ಶಿಕ್ಷೆ ಬರಲು ಕಾರಣ ಏನು? ದೇವರ ಮಾತಿಗೆ ಅವಿಧೇಯನಾಗಿ ಹೋಗಿದ್ದಂಥದ್ದು, ಹಠ, ಅಹಂಕಾರ, ಗರ್ವದಿಂದ. ಹಾಗೆ ದೇವರಿಂದ ನಾವು ಸ್ವೀಕಾರ ಆದಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ಕರೆದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನ. ಇಲ್ಲದೆ ಹೋದರೆ ಶಿಕ್ಷೆಯನ್ನೇ ಅನುಭವಿಸಬೇಕು. ದೇವರು ಯಾರನ್ನು ಬಿಡುವರಲ್ಲ, ದೇವರು ಪಕ್ಷಪಾತಿ ಅಲ್ಲ. ಇದನ್ನು ಈಗ 2 ಸಮುವೇಲ 24 10ರಿಂದ 17ರವರೆಗೆ ಈಗ ನಾವು ಇದನ್ನು ಓದಿಕೊಳ್ಳೋಣ. 2 ಸಮುವೇಲ 24 10ರಿಂದ 17. ಕಾಣಿಸ್ಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತು. ನೋಡಿ, ಅವನಿಗೆ ಆಮೇಲೆ ಗೊತ್ತಾಯಿತು, ಅಯ್ಯೋ ನಾನು ಯಾಕಪ್ಪ ತಪ್ಪು ಮಾಡಿದೆ, ದೇವರ ಮಾತಿಗೆ ನಾನು ವಿರುದ್ಧವಾಗಿ ನಡೆದನಲ್ಲ, ನಾನು ಮಾಡಿದ್ದು ತಪ್ಪಾಯಿತು ಅಂತ. ಇದನ್ನು ಯಾರು ತಿಳಿಯಪಡಿಸ್ತಾರೆ? ಪವಿತ್ರ ಆತ್ಮ, ದೇವರ 3ನೇ ಆತ್ಮ, 3ನೇ ಶಕ್ತಿ ಪವಿತ್ರ ಆತ್ಮ ತಿಳಿಯಪಡಿಸುವಂಥದ್ದು. ಯಾಕೆಂದರೆ ಯೇಸುಸ್ವಾಮಿ ಕೂಡ ಪರಲೋಕ ಏರಿ ಹೋಗೋಕ್ಕೆ ಮೊದಲು ಶಿಷ್ಯರಿಗೆ ಹೇಳಿದರು, ನಾನು ಹೋಗುತ್ತೇನೆ, ನಾನು ಹೋದರೆ ತಂದೆಯಾದ ದೇವರು ನಿಮಗೆ ಒಬ್ಬ ಪೋಷಕರನ್ನು ಕಳುಹಿಸಿಕೊಡುವರು, ಅವರು ನಿಮಗೆ ಎಲ್ಲವನ್ನು ತಿಳಿಯಪಡಿಸುವರು. ಅಂದರೆ ದೇವರ 3ನೇ ಆತ್ಮ, ಪವಿತ್ರ ಆತ್ಮ, ಅವರೇ ಪರಮಾತ್ಮ ಆಗಿದ್ದಾರೆ. ಪರಿಶುದ್ಧ ಆತ್ಮ ಅವರೇ ಇವತ್ತು ನಮಗೆ ಇಲ್ಲಿ ಭೂಲೋಕದಲ್ಲಿ ನಮ್ಮನ್ನು ನಡೆಸ್ತಾ ಇರುವಂಥದ್ದು. ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸರಿ ತಪ್ಪು ಎಲ್ಲವನ್ನ ತಿಳಿಯಪಡಿಸುವಂಥದ್ದು. ಒಂದು ವೇಳೆ ಇವತ್ತು ನಾವು ಕೂಡ ದೇವರ ವಾಕ್ಯಕ್ಕೆ, ದೇವರನ್ನ ಅರಿತವರು, ಯಾವುದೇ ಗ್ರಂಥ ಇರ್ಬೋದು, ದೇವರನ್ನ ಅರಿತುಕೊಂಡು ಖಂಡಿತವಾಗಿ ನಾವು ತಪ್ಪಿ ಹೋದರೆ ಜ್ಞಾನ ಉಂಟಾಗ್ತದೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ, ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿಬಿಟ್ನಲ್ಲ ಅಂತ ಇದು ಯಾರು ತಿಳಿಸುವಂಥದ್ದಾಗಿದೆ? ದೇವರ 3ನೇ ಆತ್ಮ, ಪವಿತ್ರ ಆತ್ಮ ಅಂದರೆ ಪರಮಾತ್ಮ ನಮಗೆ ತಿಳಿಯಪಡಿಸುವುದಾಗಿದೆ. ಹಾಗೆ ಇಲ್ಲಿ ದಾವೀದನಿಗೂ ಕೂಡ ಏನಾಯಿತು ನೋಡಿ, ದಾವೀದನನ್ನು ಮನಸ್ಸಾಕ್ಷಿ ಹಂಗಿಸತೊಡಗಿತ್ತು. ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ ಅಂತೇಳಿ. ಸರಿ, ಆದುದರಿಂದ ಅವನು ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು.
ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ನೋಡಿ, ದಾವೀದಾಗ ಪ್ರಾರ್ಥಿಸಿದ, ದೇವರೇ, ನಿನ್ನ ಮಾತು ಮೀರಿ ನಾನು ತಪ್ಪು ಮಾಡಿದೆ, ನಿನ್ನ ಸೇವಕನಾದ ನನ್ನನ್ನು ನೀ ಸೇವಕನಾಗಿ ಆರಿಸಿಕೊಂಡೆ, ಆದರೂ ತಪ್ಪು ಮಾಡಿದೆ, ನಾನು ಕ್ಷಮಿಸಪ್ಪ, ದಯವಿಟ್ಟು ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ. ಹಾಗೆ ಇವತ್ತು ನಮ್ಮ ತಪ್ಪುಗಳು ನಮಗೆ ಅರಿವಾದಾಗ ಒಂದು ಏನಾಗಬೇಕು, ನಾವು ತಕ್ಷಣ ದೇವರಲ್ಲಿ ನಮಗೆ ಪವಿತ್ರಾತ್ಮ ತಿಳಿಸ್ತಾರೆ, ನಾನು ತಪ್ಪು ಮಾಡಿದೆ, ವಾಕ್ಯಕ್ಕೆ ವಿಧೇಯನಾಗ್ಬಿಟ್ಟೆ ನಾನು ಅಂತೇಳಿ. ಆಗ ಏನು ಮಾಡಬೇಕು, ನಾವು ಪ್ರಾರ್ಥಿಸಬೇಕು, ದೇವರೇ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದೆ, ನನ್ನನ್ನು ನೀವು ಉನ್ನತ ಸ್ಥಾನಕ್ಕೆ ಏರಿಸಿದ್ದೀರಿ, ನನ್ನನ್ನು ಆಶೀರ್ವಾದ ಮಾಡಿದ್ದೀರಿ, ಇಲ್ಲಿಯ ತನಕ ಬೆಳೆಸಿದ್ದೀರಿ, ಆದರೂ ನಿಮಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದೆ, ದಯವಿಟ್ಟು ನನ್ನನ್ನು ನೀವು ಕ್ಷಮಿಸಿರಿ ಅಂತೇಳಿ ನಾವು ಕೂಡ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ನೋಡಿ, ಪೇತ್ರನು ಕೂಡ ಏನು ಮಾಡ್ದ, ಸ್ವಾಮಿಗೆ ನಾನು ಹೀಗೆ ನನ್ನ ಶಿಕ್ಷೆ ಒಳಪಡಿಸ್ತಾರೆ, ನಾನು ಇಲ್ಲಿಂದ ಹೋಗ್ತೇನೆ, ಸಾಯ್ತೇನೆ ಅಂತೆಲ್ಲ ಹೇಳುವಾಗ ಪೇತ್ರ ಏನು ಮಾಡ್ದ, ನೀನು ಎಲ್ಲಿ ಹೋದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳುವಾಗ ಯೇಸ್ವಾಮಿ ಹೇಳಿದ್ರು, ಯೇಸುವನ್ನು ನಾನು ಗೊತ್ತೇ ಇಲ್ಲ ಅಂತ 3 ಸಲ ಹೇಳುವವರೆಗೆ ಕೋಳಿ ಕೂಗುವುದಿಲ್ಲ ಎಂಬುದಾಗಿ ಅದು ನಡೆದು ಹೋಯಿತು. ಆಗ ಪೇತ್ರ ಏನು ಮಾಡ್ದ, ಯೇಸ್ವಾಮಿ ಹೇಳಿದ್ದ, ಅಯ್ಯೋ ಹೌದಪ್ಪ, ಯೇಸು ಮೊದಲೇ ಹೇಳಿದ್ನಲ್ಲ ಅಂತೇಳಿ ಕಡೆಗೆ ದೂರ ಹೋಗಿ ಏನು ಮಾಡ್ದ, ಗೊಳಗೊಳನೆ ಅತ್ತ, ಅಂದರೆ ನಾನು ಯೇಸುವಿನ ಮೇಲೆ ಸುಳ್ಳು ಹೇಳಿದಲ್ಲ ಅಂತ. ಆದರೆ ಅದು ಏನಾಯಿತು, ಯೇಸ್ವಾಮಿ ದೇವರು ಮೊದಲೇ ಹೇಳಿದ್ದಾರೆ, ಆ ಸುಳ್ಳು ದೇವರಿಂದಲೇ ಬಂತು. ಯಾಕೆಂದರೆ ಪೇತ್ರನ ಹೆಸರಿನಲ್ಲಿ ಮೊಟ್ಟ ಮೊದಲ ಕ್ರೈಸ್ತ ಸಭೆ ಪ್ರಾರಂಭವಾಗಬೇಕಾಯಿತು. ಮತ್ತೆ ಸ್ಥಿರವಾದ ಒಂದು ಬಂಡೆ, ಪ್ರಥಮ ಸಭೆ. ಪೇತ್ರ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಬಂಡೆ, ಅಂದ್ರೆ ಸ್ಥಿರವಾದ ವಿಶ್ವಾಸಿ, ಕಲ್ಲಿನಂತ ವಿಶ್ವಾಸಿ, ಗಟ್ಟಿಯಂತ ವಿಶ್ವಾಸಿ ಅಂತ ಅದರ ಅರ್ಥ. ಅವನ ಹೆಸರಿನಲ್ಲಿ ಅಲ್ಲಿ ಒಂದು ಸಭೆ ಪ್ರಾರಂಭ ಆಗಬೇಕಿತ್ತು. ಹೌದು, ನಾನು ಯೇಸುವನ್ನು ಜೊತೆಲಿದ್ದೆ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಪೇತ್ರನನ್ನು ಕೂಡ ಗಲ್ಲಿಗೇರಿಸಿ ಬಿಡ್ತಿದ್ರು. ಅದಕ್ಕೆ ದೇವರಿಂದಲೇ ಆ ಕಾರ್ಯ ಬಂತು. ಆದ್ರೂ ಕೂಡ ಅಲ್ಲಿ ಪೇತ್ರ ಏನ್ ಮಾಡ್ದ, ಪ್ರಾರ್ಥನೆ ದೇವರಲ್ಲಿ ಗೊಳಗೊಳಗೊಳನೆತ್ತು ಪಶ್ಚಾತ್ತಾಪ ಪಟ್ಟ. ಹಾಗೆ ಇವತ್ತು ನಮ್ಮ ವಿಚಾರದಲ್ಲಿ ಕೂಡ ದೇವರನ್ನು ನಾವು ಅರಿತುಕೊಂಡು ಹೋಗುವಾಗ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ, ಒಂದೊಂದು ಸಮಯ ಇನ್ನೊಬ್ಬರಿಗೆ ಬೈಯೋದು, ಕೊಡೋದು, ತಗೊಳ್ಳೋದು, ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಯಾವುದೋ ನಾವು ಮನುಷ್ಯರು ಪಾಪಿ ರಕ್ತದವರು ನಾವಾಗಿದ್ದೇವೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಪಾಪಿಗಳು, ಅದೇ ರಕ್ತ, ಅದರಿಂದ ಪಾಪಗಳು ನಮ್ಮನ್ನು ಹಂಚಿ ಹಾಕ್ತಾ ಇವೆ. ಅದಕ್ಕೆ ಕೀರ್ತನೆ 51ರಲ್ಲಿ ಕೂಡ ದಾವೀದರ ಸರ್ ಕೂಡ ಹೇಳಿದೆ, ನಾನು ಮಾತೃ ಗರ್ಭದಿಂದಲೇ ನಾನು ದ್ರೋಹಿ, ತಂದೆ ತಾಯಿಗಳ ಆ ಒಂದು ರಕ್ತದಿಂದ ನಾವು ಬಂದವರು, ನಮ್ಮದು ಕೂಡ ಪಾಪಿ ರಕ್ತವಾಗಿದೆ. ಆದ್ದರಿಂದ ರೋಮನರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಅಪ್ಪಸ್ತಲನಾದ ಪೌಲರು ಕೂಡ ಅದನ್ನು ಹೇಳಿದ್ದು, ನಾನು ಒಳ್ಳೇದು ಮಾಡಬೇಕು ಅಂತೇಳಿ ನನಗೆ ಮನಸ್ಸಿಗಿದೆ, ಆದರೆ ನನ್ನ ಪಾಪವು ನಾನು ಒಳ್ಳೇದು ಮಾಡಲು ಬಿಡ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡಲು ಮಾಡಬೇಕು ಅಂತ ಯೋಚನೆ ಮಾಡಿದೆ, ಅದು ನನ್ನ ಬಿಡ್ತಾ ಇಲ್ಲ. ಕಾರಣ ನಾನು ಮಾಡೋದಲ್ಲ, ನನ್ನಲ್ಲಿರುವ ಪಾಪಿ ರಕ್ತ ಅಂತೇಳಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳೋದು ವಿಮೋಚನಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ, 34ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109ರಲ್ಲಿ, ಹೆತ್ತ ತಾಯಿಯ ದೋಷ ಅಳಿದು ಹೋಗದಿರಲಿ ಅಂತ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಈ ರಕ್ತವು ಪಾಪಿಗಳಾದ ನಮ್ಮನ್ನು ಹೊಂಚಿ ಹಾಕ್ತಾ ಇದೆ, ಏನಾದರೂ ಅದು ಬಿಡುವುದಿಲ್ಲ. ಆದ ಕಾರಣ ನಾವು ಏನ್ ಮಾಡಬೇಕು, ತಪ್ಪು ಬಂದಾಗ ಇಲ್ಲಿ ದಾವೀದ ಅರಸರು, ಪೇತ್ರನು, ಹಿಜ್ಕೀಯ ಅರಸನು ತಪ್ಪನ್ನು ಹೇಗೆ ಒಪ್ಪಿಕೊಂಡು ಪ್ರಾರ್ಥಿಸಿದ್ರೋ ಅದೇ ರೀತಿ ಕೂಡ ನಾವು ಪಶ್ಚಾತ್ತಾಪ ಪಡೋರಾಗಬೇಕು. ಈ ಪಾಪವನ್ನು ಪವಿತ್ರ ಆತ್ಮ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ. ಒಂದು ವೇಳೆ ಅದೇನೋ ಆಗಿ ಇದೇನೋ ಆಗಿ ಅವರಾಗಿದ್ದಾರೆ, ಇವರು ಹೀಗಿದ್ದಾರೆ, ಅಯ್ಯೋ ಅದ್ಯಾಕೆ ಆಗೀಕೆ ಅಂತ ನಾವು ಮತ್ತೆ ಗರ್ವ ಅಹಂಕಾರದಲ್ಲಿ ಪಶ್ಚಾತ್ತಾಪ ಪಡದೆ ನಮ್ಮನ್ನು ಸರಿಪಡಿಸದೆ ಇದ್ರೆ ಖಂಡಿತವಾಗಿಯೂ ನಾವು ಅವರ ಹಾಗೆ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಹಾಗೆ ಇದನ್ನು ಬಹಳ ಎಚ್ಚರವಾಗಿರಬೇಕು. ಈಜೆಬೆಲ್ ಸ್ತ್ರೀ ಕೂಡ ಏನಾಯಿತು, ದೇವರಿಂದ ಆದುಕೊಂಡವಳು ಕಡೆಗೆ ಎಲಿಯನನ್ನು ಕೊಲೆ ಮಾಡಲು ಅವಳ ಸ್ನೇಹಿತರೊಂದಿಗೆ, ಅವಳ ಸಂಗಡಿಗರೊಂದಿಗೆ ಸೇರಿಕೊಂಡು ಕೊಲೆ ಮಾಡಲು ಬಿಟ್ಟರು. ಆದರೂ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳುವಾಗ ಕಡೆಗೆ ಅವಳನ್ನು ಹಾಸಿಗೆ ಹಿಡಿಯುವಾಗೆ ಮಾಡ್ತೇನೆ, ಅವಳ ಮಕ್ಕಳನ್ನು ಕೂಡ ಕೊಲ್ತೇನೆ ಅಂತೇಳಿ ಹೇಳಿದ್ರು. ಕಡೆಗೆ ಅವಳು, ಮತ್ತು ನಾವು ಅದೆಲ್ಲ ಮುಂದೆ ನಾವು ತಿಳ್ಕೊಳ್ಬಹುದು, ಕಡೆಗೆ ಅವಳು ಸತ್ತು ಅವಳ ಹೆಣವನ್ನು ನಾಯಿಗಳು ತಿಂದವು ಎಂಬುದಾಗಿ ನಾವು ಓದುತ್ತೇವೆ. ಇದು ಸ್ತ್ರೀಯರಿಗೂ ಕೂಡ ಬರುವಂತ ಪರಿಸ್ಥಿತಿ. ಗಂಡಸರಾಗಲಿ ಸ್ತ್ರೀಯರಾಗಲಿ ದೇವರ ದರ್ಶನವಾದ ಮೇಲೆ ಪಾಪ ಬಂದೇ ಬರುತ್ತದೆ. ಒಂದು ವೇಳೆ ಪಾಪ ಬಂದಾಗಲೂ ಕೂಡ ನಾವು ಏನ್ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಅಂತ ಇದರ ಅರ್ಥ. ಪವಿತ್ರಾತ್ಮ ಅಂದ್ರೆ ಪರಮಾತ್ಮ ಅಂತ. 11ನೇ ವಚನ,
ಅವನು ಮರುದಿನ ಬೆಳಿಗ್ಗೆ ಏಳುವಷ್ಟರಲ್ಲಿ ಅವನ ದರ್ಶಿಯಾದ ಗಾದ್ ಪ್ರವಾದಿಗೆ ಯೆಹೋವನು ದರ್ಶನದಲ್ಲಿ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಎಂದು ಆಜ್ಞಾಪಿಸಿದನು. ನೋಡಿ, ಮನುಷ್ಯನ ಮುಖಾಂತರ ಮತ್ತು ದೇವರು ಏನು ಹೇಳ್ತಾರೆ, ನೀನು ಮಾಡಿದ ತಪ್ಪಿಗೆ 3 ಶಿಕ್ಷೆ ನಾನು ಕೊಡ್ತೇನೆ ದಾವೀದನಿಗೆ, ಅದರಲ್ಲಿ ಯಾವುದು ಬೇಕು ಅವನು ಕೇಳಿಕೊಳ್ಳಲಿ ಅಂತ ಮನುಷ್ಯನ ಮುಖಾಂತರ ದಾವೀದನಿಗೆ ತಿಳಿಸಿದ್ರು. ಕಾರಣ ದೇವರ ಮಾತಿಗೆ ವಿರೋಧವಾಗಿ ಇವನು ದೇವರು ಹೇಳದ ಕೆಲಸವನ್ನ ಮಾಡುವುದರಿಂದ 3 ಶಿಕ್ಷೆಯನ್ನು ವಿಧಿಸಿದ್ರು. ಹಾಗೆ ಇವತ್ತು ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಖಂಡಿತವಾಗಿಯೂ ನಮಗೆ ಕೂಡ ಅದುವೇ ಗತಿ, ಶಿಕ್ಷೆಯನ್ನ ವಿಧಿಸುವವರಾಗಿದ್ದಾರೆ ದೇವರು. ಅಲ್ಲಿ ಅವನ ಹತ್ರ ಹೇಳ್ತಾರೆ, 3 ವಿಧಿಸ್ತೇನೆ, ಅವನು ಯಾವ್ದು ಬೇಕೋ ಕೇಳಿಕೊಳ್ಳಲಿ ಅಂತ. ಹಾಗೆ ಇದು ನಿಜವಾಗಿ ಆರಿಸಿಕೊಂಡವರ ಮುಖಾಂತರ ಒಂದು ಪ್ರವಾದನೆ ಮೂಲಕ ಇರ್ಬೋದು, ವಾಕ್ಯದ ಮೂಲಕ ಇರ್ಬೋದು, ನೋಡಿ ಇಂತಿಂತ ಶಿಕ್ಷೆ ಬರ್ತದೆ ಅಂತ ಎಚ್ಚರಿಸುವುದು ಇದುವೇ ಆಗಿದೆ ನಮಗೆ. ಹಾಗೆ ಇದು ಕೂಡ ಏನಾಗಿದೆ, ಶಿಕ್ಷೆಗೆ ಕಾರಣವಾಗಿದೆ. ಹಾಗೆ ಇದನ್ನು ಕೂಡ ಇವತ್ತು ಸತ್ಯ ಸುವಾರ್ತೆ ಸಾರುವರ ಮೂಲಕ ಅಲ್ಲಿ ಏನಾಗ್ತದೆ ತಿಳಿಸುವಂಥದ್ದು, ಅದು ದೇವರು ತಿಳಿಸುವಂಥದ್ದಾಗಿದೆ. ಹಾಗೆ ಅವನಿಗೆ 3 ಶಿಕ್ಷೆಯನ್ನು ವಿಧಿಸಿದರು. ಹಾಗೆ ಅವನು ಹೋಗಿ ಹೇಳಿದ ದಾವೀದನಿಗೆ, ನೀನು ಮಾಡಿದ ತಪ್ಪಿಗಾಗಿ ನಿನಗೆ 3 ಶಿಕ್ಷೆಯನ್ನು ದೇವರು ವಿಧಿಸಿದ್ದಾರೆ ಎಂಬುದಾಗಿ. ಆಮೇಲೆ ಮುಂದೆ ನೋಡೋಣ. ಆಗ ಗಾದನು ದಾವೀದನ ಬಳಿಗೆ ಹೋಗಿ, ನಿನ್ನ ದೇಶದಲ್ಲಿ 7 ವರ್ಷಗಳ ಬರವು ಉಂಟಾಗಬೇಕೋ, ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳುಗಳವರೆಗೆ ಓಡಿಸಿ ಬಿಡಬೇಕೋ, ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳವರೆಗೆ ಘೋರ ವ್ಯಾಧಿ ಬರಬೇಕೋ, ನನ್ನನ್ನು ಕಳಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕೋ ಆಲೋಚಿಸಿ ಹೇಳು ಅಂದನು. ನೋಡಿ, 1ನೇ ಶಿಕ್ಷೆ ಏನು? ಆಗ ಗಾದನು ದಾವೀದನ ಬಳಿಗೆ ಹೋಗಿ ದೇವರು ಹೇಳಿದ್ದನ್ನೆಲ್ಲ ಹೇಳಿದ. ಏನು ಹೇಳಿದ? ನಿನ್ನ ದೇಶದಲ್ಲಿ 7 ವರ್ಷಗಳು ಬರಗಾಲ ಉಂಟಾಗಬೇಕೋ. ನೋಡಿ, ದಾವೀದರಸರು ಮಾಡಿದ ತಪ್ಪಿಗಾಗಿ ಇಡೀ ದೇಶಕ್ಕೆ ಬರಗಾಲ. ಹಾಗೆ ಇವತ್ತು ನಮ್ಮ ದೇಶದ ಅಧಿಕಾರಿಗಳು, ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರು ತಪ್ಪು ಮಾಡಿದಾಗ ಆ ದೇಶಕ್ಕೆ ಬರಗಾಲ. ಒಂದು ಮನೆಯಲ್ಲಿ ಒಂದು ಯಜಮಾನ ತಪ್ಪು ಮಾಡಿದರೆ ಆ ಮನೆಗೆ ಬರಗಾಲ. ಒಂದು ದೇಶದಲ್ಲಿ ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದರೆ ಆ ದೇಶಕ್ಕೆ ಬರಗಾಲ. ಇದು ಕೂಡ ಯಾರಿಂದ ಬಂತು? ದೇವರಿಂದಲೇ ಬರುವುದಾಗಿದೆ. ಅವರು ಒಳ್ಳೆತನದಲ್ಲಿ ನಡ್ಕೊಂಡ್ರೆ ಆ ಮನೆಗೂ ಆ ದೇಶಕ್ಕೂ ಕೂಡ ಆಶೀರ್ವಾದ. ಇದು 1ನೇ ಶಿಕ್ಷೆ. 2ನೇದು, ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳುಗಳವರೆಗೆ ಓಡಿಸಿ ಬಿಡಬೇಕೋ. ನೋಡಿ, ಇದು ಇಲ್ಲ ಅಂದ್ರೆ ನಿನ್ನ ಶತ್ರುಗಳ ಕೈಗೆ ನಿನ್ನನ್ನು ಒಪ್ಪಿಸಿಬಿಡ್ತಾರೆ, ನೀನು ಶತ್ರುಗಳ ಕೈಯಿಂದ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಹಾಗೆ ದೇವರಿಗೆ ವಿರುದ್ಧವಾಗಿ ನಡೆದಾಗ ಕೆಲವೊಂದ್ಸಲ ಕೆಟ್ಟವರ ಶತ್ರುಗಳ ಕೈಗೆ ಸಿಕ್ಕ ಹಾಕೊಂಡಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, 10 ದಶಾಜ್ಞೆಗಳಿಗೆ ಅವಿಧೇಯರಾಗಿ ನಡೆಯುವಂಥದ್ದು, ಆ ಶತ್ರುಗಳೊಂದಿಗೆ ಸೇರಿ ಜಗಳಗಳು ಬರ್ಬೋದು, ಕೋರ್ಟು ಕಚೇರಿ ಸ್ಟೇಷನು ಬರ್ಬೋದು, ಜೈಲಿಗೂ ಹೋಗ್ಬೋದು, ಆಕ್ಸಿಡೆಂಟುಗಳು ಆಗ್ಬೋದು, ಇನ್ನೊಬ್ಬರ ಕೈಲಿ ಕೈಕಾಲು ಮುಚ್ಕೊಳ್ಬೋದು, ಕೊಲೆ ಆಗ್ಬೋದು, ಪ್ರಾಣಿ ಪಕ್ಷಿಗಳು ಹಾಳಾಗ್ಬೋದು, ಹೆಂಡತಿ ಮಕ್ಕಳು ಹಾಳಾಗ್ಬೋದು, ಹೊಲದಲ್ಲಿ ಬೆಲೆನೇ ಬರದಿರ್ಬೋದು, ತೋಟದಲ್ಲಿ ಫಸಲು ಇಲ್ಲದೆ ಆಗಿರ್ಬೋದು. ಇದೆಲ್ಲವೂ ದೇವರಿಂದಲೇ ಬರುವಂಥದ್ದು. ಇದು ನೀನು ಶತ್ರುಗಳ ಕೈಗೆ ಒಪ್ಪಿಸಿ ಬಿಡಬೇಕು ಅಂತ 1. 2ನೇದು. 3ನೇದು, ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳ ಒಳಗೆ ಘೋರ ವ್ಯಾಧಿ ಬರಬೇಕು. ನೋಡಿ, 3ನೇ ಶಿಕ್ಷೆ ಘೋರ ವ್ಯಾಧಿ. ಘೋರ ವ್ಯಾಧಿ ಅಂದರೆ ಗುಣವಾಗದ ಕಾಯಿಲೆಗಳು. ಹಿಂದೆ ಇಸ್ರೇಲರನ್ನು ಕೂಡ ದೇವರು ನಡೆಸ್ತಾ ಬಂದಾಗ, ದೇವರು ಮೋಶೆ ಮುಖಾಂತರ ನಡೆಸಿದಾಗ ಮೋಶೆಯ ಮಾತನ್ನು ಕೇಳದ ಕಾರಣ ಘೋರ ವ್ಯಾಧಿ. ಘೋರ ವ್ಯಾಧಿ ಅಂದರೆ ಏನು? ಇವತ್ತು ಉದಾಹರಣೆಗೆ ಒಬ್ಬರಿಗೆ ಅಸ್ತಮ ಬರ್ತದೆ, ಅದು ಗುಣ ಆಗುವುದೇ ಇಲ್ಲ. ಆಮೇಲೆ ಕ್ಯಾನ್ಸರ್, ಅದೇನೋ ಪ್ರಾರಂಭದಲ್ಲಿ ಸರಿ ಮಾಡ್ಬೋದು ಅಂತ ಹೇಳ್ತಾರೆ, ಆದರೆ ನನಗೆ ಗೊತ್ತಿದ್ದಾಗ ಕ್ಯಾನ್ಸರ್ ಬಂದವರು ಇಲ್ಲಿವರೆಗೆ ಗುಣ ಆಗಲೇ ಇಲ್ಲ. ಆಮೇಲೆ ಹೃದಯಘಾತ, ಆ ಹೃದಯಘಾತವನ್ನು ಕೂಡ ದೇವರು ಏನು ಮಾಡಿದ್ದಾರೆ, ಈಗಲೂ ಅಷ್ಟೇ ಬಹಳದು ಗುಣವಾಗುವುದು ಕಡಿಮೆ. ಅಥವಾ ಹೃದಯವನ್ನೇ, ಅದು ಎಷ್ಟೆಷ್ಟೋ ಲಕ್ಷಗಳು ಸಾಧಾರಣದವರಿಗೆ ಆಗುವಂಥದ್ದಿಲ್ಲ, ಇದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಅದು ಕೂಡ ಗುಣವಾಗದಂಥ ಕಾಯಿಲೆಗಳು. ಒಂದು ವೇಳೆ ಪಾರ್ಶ್ವವಾಯು ಕೂಡ ಜೋರಾಗಿ ಹೊಡೆದರೆ ಅದು ಕೂಡ ಗುಣವಾಗದಂಥ ಕಾಯಿಲೆಗಳು. ಇವೆಲ್ಲ ಇನ್ನು ಅನೇಕ ಗುಣವಾಗದಂಥ ಕಾಯಿಲೆಗಳು ಇದ್ದಾವೆ ಶರೀರದಲ್ಲಿ, ಎಷ್ಟೋ ಕಾಯಿಲೆಗಳು. ಇದೆಲ್ಲ ದೇವರ ಕೋಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿಂದು ತಿಂದು ಕುಡಿದು ಕೊಬ್ಬನ್ನು ಬೆಳೆಸಿಕೊಂಡು ಹಾರ್ಟ್ ಅಟ್ಯಾಕ್ ಬರುವಂಥದ್ದು, ಆಮೇಲೆ ಪಾರ್ಶ್ವವಾಯು ಬರುವಂಥದ್ದು, ಇದೆಲ್ಲವೂ ದೇವರ ಒಂದು ಕೋಪವಾಗಿದೆ. ಈ 3 ಶಿಕ್ಷೆಯಲ್ಲಿ ನಿನಗೆ ಯಾವುದು ಬೇಕು ಆರಿಸಿಕೋ ಅಂತೇಳಿ ದಾವೀದನಿಗೆ ಹೇಳಿದರು. ಕಾರಣ ದಾವೀದನು ದೇವರ ಮಾತನ್ನು ಮೀರಿ ಅಲ್ಲಿ ನಡೆದುದರಿಂದ. ಇದು ನಮ್ಮ ಜೀವಿತಕ್ಕೂ. 14ನೇ ವಚನ. ಆಗ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನ ಕೃಪಾಪೂರ್ಣರು ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಈ 3 ಶಿಕ್ಷೆಯಲ್ಲಿ ಯಾವುದನ್ನು ಆರಿಸಿಕೊಂಡ?
ನಾನು ಖಂಡಿತವಾಗಿ ಭಾಳ ಇಕ್ಕಟ್ಟಿನಲ್ಲಿದ್ದೇನೆಪ್ಪ, ಅಂದರೆ ನಾನು ತಪ್ಪು ಮಾಡಿದ್ದೇನೆ. ನಾನು ದೇವರು ಪ್ರೀತಿಯಲ್ಲಿ ನನ್ನನ್ನು ಏನು ಮಾಡ್ತಾರೋ ನನಗೆ ದೇವರ ಪ್ರೀತಿಯಲ್ಲಿ ನಾನು ಇರ್ತೇನೆ. ದೇವರು ನನಗೆ ಯಾವ ಶಿಕ್ಷೆ ಕೊಡ್ತಾರೋ ಅದು ಕೊಡಲಿ, ಮತ್ತು ಇದು ನನಗೆ ಬೇಡವೇ ಬೇಡ, ದೇವರಿಗೆ ಒಪ್ಪಿಸಿಬಿಟ್ಟ. ಯಾರೋ ದಾವೀದ ಅರಸ. ಹಾಗೆ ನಾವು ಕೂಡ ದೇವರೇ ತಪ್ಪಾಯ್ತಪ್ಪ, ನನ್ನನ್ನು ಕ್ಷಮಿಸು, ನಿನ್ನ ಪ್ರೀತಿಯಲ್ಲಿ ನನ್ನ ನಡೆಸು, ಯಾವುದೇ ಕಾರಣಕ್ಕೂ ನನ್ನನ್ನು ಶಿಕ್ಷೆಗೆ ಒಳಪಡಿಸಬೇಡಪ್ಪ ಅಂತೇಳಿ ನಾವು ಕೂಡ ಪ್ರಾರ್ಥಿಸಬೇಕು ದಾವೀದ ಅರಸರ ಹಾಗೆ. ನೋಡಿ, ದಾವೀದ ಅರಸರು ದೇವರಿಂದ ಆಯ್ಕೆಗೊಂಡರು, ಬಹಳ ಕಾರ್ಯಗಳನ್ನು ಮಾಡಿದರು. ಕಡೆಗೆ ತಪ್ಪಾಯಿತು. ಅಲ್ಲಿ ಒಂದು ಆ ಬೆಚ್ಚದೆಂಬ ವಿದ್ಯರೊಂದಿಗೆ ಅನೈತಿಕ ಸಂಪರ್ಕ ಇಟ್ಟು ಆ ಮಗು ಕೂಡ ಸತ್ತೋಯಿತು. ಇಲ್ಲಿ ಈ ರೀತಿ ಸ್ವಂತ ಕಾರ್ಯವನ್ನು ಮಾಡಿದ, ಅಲ್ಲಿ ಕೂಡ ಶಿಕ್ಷೆ. ಕಡೆಗೆ ಪಶ್ಚಾತ್ತಾಪ ಪಟ್ಟ 3 ಶಿಕ್ಷೆ ದೇವರು ವಿಧಿಸಿದ್ರು. ಇದು ನಮ್ಮ ಜೀವಿತಕ್ಕೂ ಕೂಡ ತಪ್ಪಿ ಹೋದಾಗ ಶಿಕ್ಷೆ ಬಂದೇ ಬರುತ್ತದೆ. ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ಳದ ಹೋದರೆ ಖಂಡಿತವಾದ ಈ 3 ಶಿಕ್ಷೆಯಲ್ಲಿ ಖಂಡಿತವಾಗಿ ಒಂದಲ್ಲ ಒಂದು ನಮ್ಮನ್ನ ಹಿಂಬಾಲಿಸ್ತಾ ಇರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅದುವೇ ಜ್ಞಾನೋಕ್ತಿ 28:13, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೋ, ಬಿಡು. ಯೆಶಾಯ 59:1-2 ವಾಕ್ಯಗಳು ಅದನ್ನೇ ನಮಗೆ ತಿಳಿಸಲ್ಪಡ್ತದೆ. ಏನು ಮಾಡಬೇಕು? ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡಿದೆ, ಆದರೆ ನಿನ್ನನ್ನು ರಕ್ಷಲಾರದಂತ ನನ್ನ ಕೈ ಮೋಟು ಕೈಯಲ್ಲ, ಕಣ್ಣು ಕೊರಡಾಗಿಲ್ಲ, ಕಿವಿ ಕಿವುಡಾಗಿಲ್ಲ. ಬದಲಾಗಿ ನಿನ್ನ ಅಪರಾಧಗಳೇ ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ. ಆಗ ನಾವು ಅಂಥವರು ಇಂಥವ್ರು ಅಂತ ಹೇಳಿ ಪ್ರಯೋಜನ ಇಲ್ಲ. ದೊಡ್ಡ ಕಾಯಿಲೆಗಳು ಬರುವುದು ದೇವರಿಂದ, ಕಾರಣ ದೇವರ ಮಾತಿಗೆ ವಿರೋಧವಾಗಿ ನಡೆಯೋದರಿಂದ ಆ ರೀತಿ ಶಿಕ್ಷೆ ಬರಲು ಕಾರಣವಾಗುವುದು. ಈ ಪಾಪಕ್ಕೆ ನಾವೇ ಕಾರಣ ಹೊರತು ದೇವರು ಅಲ್ಲವೇ ಅಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಳ್ಳಬೇಕು ಅಂತ ಇದರ ಅರ್ಥ. ಹಾಗೆ ಮುಂದೆ, ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ನೋಡಿ, ದಾವೀದ ಈ ಒಂದು ಮನುಷ್ಯನ ಮುಖಾಂತರ ದಾವೀದನಿಗೆ 3 ಶಿಕ್ಷೆಯನ್ನು ಹೇಳಿ ಕಳಿಸಿದ್ರು. ಅದನ್ನೀಗ ತಿಳಿದುಕೊಂಡಿದ್ದೇವೆ. ಆಗ ದಾವೀದರಸರು, ನಾನು ಯೆಹೋವನ ಕೈಯಲ್ಲಿ ಬೀಳುತ್ತೇನೆ ಅಂತಾಗ, ದೇವರೇ ನಿನಗೆ ಇಷ್ಟ ಬಂದಿದ್ದು ಅದನ್ನು ನೀನು ಮಾಡಪ್ಪ ಅಂತ ದಾವೀದ ಒಪ್ಪಿಸಿಕೊಟ್ಟಾಗ ದೇವರು ಏನು ಮಾಡಿದ್ರು? ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಉಂಟು ಮಾಡಿದ್ರು. ಯಾವುದಕ್ಕೂ ಶತ್ರುಗಳಿಗಾಗಿ ಒಪ್ಪಿಸಲಿಲ್ಲ, ದೇಶಕ್ಕೆ ಬರಗಾಲ ಕೂಡ ಬರಲಿಲ್ಲ. ಆಗ ಈ ದಾವೀದ ಅರಸನೊಂದಿಗೆ ಯಾವ ಇಸ್ರಾಯೇಲರಿದ್ದರು, ಯಾವ ಶಿಷ್ಯರಿದ್ದರು, ಅವರಿಗೆ ಕಾಯಿಲೆಯನ್ನು ಬರಮಾಡಿದರು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನೋಡಿ, ಇವತ್ತೊಂದು ಸಭೆ ನಡೆಸುವಾಗಲೂ ಕೂಡ ಅಲ್ಲಿ ಸರಿಯಾದ ಸೇವಕ ಸರಿ ಇಲ್ಲದಿದ್ದರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ? ಉಳಿದವರಿಗೂ ಕೂಡ ಯಾರ ಮುಖಾಂತರ ಸತ್ಯ ಸುವಾರ್ತೆಯನ್ನು ತಿಳಿಸ್ಬೇಕು ಅವರ ಮುಖಾಂತರ ತಿಳಿಸ್ತಾರೆ. ಆಗ ಒಂದು ವೇಳೆ ಇವರು ನಮಗೆ ಏನು ಹೇಳ್ತಾರಪ್ಪ, ಇವರು ಆ ಪಾಸ್ಟರ್ ನಮಗೆ ಹಾಗೆ ಹೇಳಿಲ್ಲ, ಹೀಗೆ ಹೇಳಿಲ್ಲ, ಇವರು ನಮಗೆ ಹೀಗೆ ಹೇಳಿದ್ರು, ದೇವರು ಅಂತ ಶಿಕ್ಷೆ ಕೊಡ್ತಾನ, ಅದೆಂಥ ದೇವರು ಅಂತ ಹೀಗೆಲ್ಲ ಮಾತನಾಡ್ತಾರೆ. ಆಗ ಆ ಸಭೆಯವರ ಮೇಲೆ ದೇವರಿಗೆ ಕೋಪ ಬಂದು, ಈ ಸೇವಕ ಸರಿಯಿಲ್ಲದ ಕಾರಣ ಸೇವಕನಿಗೂ ಶಿಕ್ಷೆ, ಆ ಸಭೆಯವರಿಗೂ ಶಿಕ್ಷೆ, ಒಂದಲ್ಲ ಒಂದು ರೀತಿಯ ಶಿಕ್ಷೆ ಬರುವುದು ಇದುವೇ ಕಾರಣವಾಗಿದೆ. ಇದೊಂದ್ಸಲ ಬಳ್ಳಾರಿಯಲ್ಲಿ ನಾನು ಹೋದಾಗ, ಬಳ್ಳಾರಿದಾಗ ಸಿರುಗುಪ್ಪ ಪಟ್ಟಣದಲ್ಲಿ ಒಂದು ಮನೆಯವರು ನನ್ನ ಕರೆಸಿಕೊಂಡು ಅಲ್ಲಿ ಹೋಗಿ ಸರಿಯಾದ ಸುವಾರ್ತೆಯನ್ನು ಸಾರಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅದು ರೋಮನ್ ಕೆಥೋಲಿಕ್ ಸಭೆ. ಅವರಿಗೆ ವಿಷಯವೇ ಅವರಿಗೆ ಗೊತ್ತಿಲ್ಲ. ಅವರು ಎಷ್ಟೋ ಪ್ರಾರ್ಥನೆ ಮಾಡ್ಬೋದು, ಏನು ಆಡಂಬರ ಮಾಡ್ತಾರೆ ಹೊರತು ಅವರಲ್ಲಿ ವಾಕ್ಯ ಖಂಡಿತವಾಗಿಯೂ ಬಹಳ ಕಡಿಮೆ. ವಾಕ್ಯದ ಅವರಲ್ಲಿ ನೆಲೆ ಊರಲಿಲ್ಲ ಈ ರೋಮನ್ ಕೆಥೋಲಿಕ್ ಸಭೆಯಲ್ಲಿ. ಅಂದರೆ RC ಸಭೆ ಅಂತ ಹೇಳ್ತಾರೆ. ಸರಿ, ಅದು ಎಲ್ಲಲ್ಲಿ ಕೂಡ ಇವತ್ತು ಅದುವೇ ನಡೀತಾ ಇದೆ. ಅಲ್ಲಿ ಹೋಗಿ ನಾನು ಸತ್ಯ ಸುವಾರ್ತೆ ಅನ್ನೋದು ಸ್ತ್ರೀಯ ವಿಚಾರದಲ್ಲಿ ಸಾರಿದಾಗ ಅವರಿಗೆ ಭಾರಿ ಆಶ್ಚರ್ಯವಾಯಿತು. ಕಡೆಗೆ ನನಗೆ, ಅಯ್ಯೋ ನೀವು ಹೀಗೆಲ್ಲ ಹೇಳಿದಿರಂತೆ, ದೇವರಂತ ಶಿಕ್ಷೆ ಕೊಡ್ತಾನೋ, ಅವರಿಗೆ ಬಹಳ ಬೇಸರವಾಗಿದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಯಿತು, ನಾನು ಅಲ್ಲಿಂದ ಹೊರಟು ಬಂದೆ. ಆಮೇಲೆ ಮತ್ತೆ ಅದೇ ನನಗೆ ಯಾರು ಈ ರೀತಿ ಹೇಳಿದ್ರು, ಅದೇ ಸ್ತ್ರೀಯ ಬಾಯಲ್ಲಿ ಬಂತು, ಬ್ರದರ್, ಇವತ್ತು ಸತ್ಯ ಸುವಾರ್ತೆಯನ್ನು ತಿಳಿಸುವವರು ಬಹಳ ಕಡಿಮೆ, ಅವರಿಗೆ ಬಹಳ ಕಷ್ಟ ಅಂತ. ನೋಡಿ, ಅವರು ತಿಳ್ಕೊಂಡು ನನ್ನ ಈ ರೀತಿ ದೂಷಣೆ ಮಾಡಿದ್ರು. ಅವರು, ನಾನು ಅಲ್ಲಿಂದ ವಾಪಸ್ ಬಂದೆ. ಅವರ ಪಾಪಗಳು ಅನೇಕ. ಕಡೆಯಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಕಡೆಗೆ ಬಹಳ ಕಷ್ಟ, ಸಂಕಟ, ದುಃಖ. ಅವರೊಂದು ತಂಗಿ ಕೂಡ ಈ ಫಾದರ್ಗಳ ಮಾತುಗಳನ್ನ ಕೇಳಿಕೊಂಡು ಹಾಗೆ ನಡೀತಾ ಇದ್ರು. ಕಡೆಗೆ ಮದುವೆ ಇಲ್ಲ, ಏನಿಲ್ಲ, ಒಂದು ಹಾರ್ಟ್ ಪೇಷಂಟ್ ಆಗಿರಿ ಅಲ್ಲಿ ಮಾರ್ಪಟ್ಟಿದ್ದಾರೆ. ಆಮೇಲೆ ಬಹಳ ದಿವಸ ಅಲ್ಲ, ವರ್ಷಗಳಾಯಿತು, ಏನು ಆಯಿತು ಅಂತ ಗೊತ್ತಿಲ್ಲ. ಹಾಗೆ ಇದೇ ರೀತಿ ಏನು ಮಾಡಿದ್ರು, ಅಲ್ಲಿ ಸತ್ಯ ಸುವಾರ್ತೆಯನ್ನು ಜನಗಳ ಪ್ರೀತಿಯಲ್ಲಿ ಯಾರನ್ನು ಕಳಿಸ್ಬೇಕೋ ದೇವರು ಕಳಿಸ್ತಾರೆ, ಅಥವಾ ಯಾರ ಮೂಲಕ ತಿಳಿಸ್ಬೇಕೋ ತಿಳಿಸ್ತಾರೆ. ಅದನ್ನು ಕೇಳದೆ ಹೋದರೆ
ಅಂಥವರ ಮೇಲೆ ವ್ಯಾಧಿ. ಅದಕ್ಕೆ ನೋಡಿ, ದಾವೀದ ಅರಸರೊಂದಿಗೆ ಇದ್ದಂಥ ಇಸ್ರೇಲರಿಗೆ ವ್ಯಾಧಿಯನ್ನು ಬರಮಾಡಿದರು. ಇದಕ್ಕೆ ಹೇಳೋದು ಸರಿಯಾಗಿ ಸತ್ಯ ಸುವಾರ್ತೆ ತಿಳಿಸಲ್ಪಟ್ಟಾಗ ಕೇಳಿ ವಿಧೇಯರಾಗಿ ಜೀವಿಸಬೇಕು ಅಂತ ಹೇಳೋದು ಇದಕ್ಕೆ. ಅದು ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು. ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೆ ಅಂದರೆ ಬೆಳಗಿನ ಜಾವದಲ್ಲಿ ಆ ಕಾಯಿಲೆ ಬಂತು, ಬೆಳಗಿನ ಜಾವದಲ್ಲಿ ಅವರಿಗೆ ಬಂತು. ಹಾಗೆ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ದಾನಿನಿಂದ ಬೇರ್ಷೆಬದವರೆಗೆ ವಾಸವಾಗಿರುವ ಇಸ್ರೇಲರಲ್ಲಿ 70,000 ಜನ ಸತ್ತರು. ನೋಡಿದಿರ, ದೇವನಾಮಕ್ಕೆ ಸ್ತೋತ್ರವಾಗಲಿ. ದಾವೀದ ಅರಸರು ತಪ್ಪು ಮಾಡಿದಕ್ಕೋಸ್ಕರ ಅಲ್ಲಿ ಅವರು ಏನು ಮಾಡಿದ್ರು, ಇಸ್ರೇಲರಿಗೆ, ದಾವೀದನನ್ನು ಹಿಂಬಾಲಿಸಿದ ಇಸ್ರೇಲರಿಗೆ ಘೋರ ವ್ಯಾಧಿ ಅಂದರೆ ಗುಣವಾಗದ ಕಾಯಿಲೆ ಬಂದು ಬೆಳಗಿನ ಜಾವದಲ್ಲಿ 70,000 ಜನ ಸತ್ತರು. ದೇವನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಒಂದೊಂದು ಸಭೆಯಲ್ಲಿ ನಾನಾ ಥರದ ಶಿಕ್ಷೆಗಳು ಬರಲು ಕಾರಣ ಯಾವುದು? ಮಠಾಧೀಶರಿಗಿರ್ಬೋದು, ಬ್ರಾಹ್ಮಣರು ಇರ್ಬೋದು, ಯಾವುದೇ ಸ್ವಾಮೀಜಿಗಳಿರ್ಬೋದು, ಯಾವುದೇ ದೇವಮಾನವರು ಇರ್ಬೋದು, ಅಥವಾ ಇವತ್ತು ಮುಸ್ಲಿಂ ಧರ್ಮದಲ್ಲಿರ್ಬೋದು, ಕ್ರಿಶ್ಚಿಯನ್ ಧರ್ಮದಲ್ಲಿ ಇರ್ಬೋದು, ಸತ್ಯವನ್ನ ತಿಳಿಸದೆ ಹೋದರೆ, ಅಂತ ಈ ಸುಳ್ಳುಗಾರರನ್ನು ಹಿಂಬಾಲಿಸಿದರೆ ಖಂಡಿತವಾಗಿ ಅಲ್ಲಿ ಏನಾಗ್ತದೆ, ದೇವರು ತಿಳಿಸಿದಾಗ ಸತ್ಯ ದೇವರ ಮಾತುಗಳಿಗೆ ಎಚ್ಚೆತ್ತುಕೊಳ್ಳದೆ ಹೋದರೆ 70,000 ಜನ ಇಲ್ಲಿ ಸತ್ತರು. ಹಾಗೆ ಇವತ್ತು ಪ್ರತಿಯೊಂದು ಧರ್ಮದಲ್ಲಿ ಸತ್ಯವನ್ನು ತಿಳಿದಾಗ ಅದಕ್ಕೆ ಕಿವಿಗೊಡದೆ ಹೋದರೆ, ಈ ಲೋಕ ಪ್ರಪಂಚದ ವಿಷಯಕ್ಕೆ ಆಸೆ ಪಟ್ಟುಕೊಂಡು ಹೋದರೆ, ಸುಳ್ಳು ಬೋಧಕರಿಂದ ಹೋದರೆ, ಇದೇ ರೀತಿ ನಾನಾ ಥರದ ಕಾಯಿಲೆಗಳು, ಕಷ್ಟಗಳು, ಸಂಕಟಗಳು, ದುಃಖಗಳು. ಮತ್ತು ಪ್ರಾರ್ಥನೆ ಮಾಡೋಣ, ಆ ಪಾಸ್ಟು ಈ ಪಾಸ್ಟು, ಆ ಸಭೆ ಈ ಸಭೆ, ತಲೆ ಮೇಲೆ ಕೈ ಇಡಬೇಕು, ಒಂದು ನಡೆಯೋದಿಲ್ಲ. ದೇವರು ಪ್ರಾರ್ಥಿಸಿದಾಗ, ದೇವರು ತಿಳಿಸಿದಾಗ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಮಾತ್ರ ಅವರಿಗೆ ಆಶೀರ್ವಾದ. ಇಲ್ಲದ್ರೆ ಯಾವುದ್ಯಾವುದೋ ಸಭೆಗೋ ಎಲ್ಲೆಲ್ಲಿಗೋ ಎಷ್ಟೆಷ್ಟೋ ಖರ್ಚು ಮಾಡಿ ಅವನು ಎಂತೆಂಥವನೋ ಪಾಸ್ಟರ್ ಇರ್ಬೋದು, ಅಥವಾ ಯಾವುದೇ ದೇವ ಮಾನವ ಇರ್ಬೋದು, ಎಲ್ಲ ಧರ್ಮಗಳಲ್ಲಿಯೂ ಎಲ್ಲ ಗ್ರಂಥಗಳಲ್ಲಿಯೂ ಯಾರ ಕಾಲಿಗೆ ಬಿದ್ದರು, ಯಾರ ಕೈಯಿಂದ ಏನೇ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸಿಕೊಂಡಿದ್ರು, ಎಷ್ಟೇ ಸಾವಿರ ಲಕ್ಷ ಕೋಟಿ ಖರ್ಚು ಮಾಡಿ ಪೂಜೆ ಮಾಡಿಸಿಕೊಂಡ್ರು, ಒಂದು ಪ್ರಯೋಜನ ಬರುವುದಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ಇವತ್ತು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ಅಥವಾ ಹಿಂದೂ ಗ್ರಂಥ ಅಂತ ಹೇಳುವಂಥದ್ದಲ್ಲಿ ಇರ್ಬೋದು. ಇದನ್ನು ಹಿಂದೆ ಕೂಡ ಒಂದೊಂದು ಗ್ರಂಥದಲ್ಲಿ ದೇವರಿಗೆ ಒಂದೊಂದು ಹೆಸರಿದೆ. ಆಯಾಯ ಧರ್ಮದವರದಲ್ಲಿ ಅರ್ಥಕೊಂಡು ಚೆನ್ನಾಗಿ ಒಂದು ವೇಳೆಯಲ್ಲಿ ಬೋಧಕರು ಸುಳ್ಳು ಹೇಳಿ ತಪ್ಪಾಗಿ ಬೋಧಿಸಿದರೆ, ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ, ಖಂಡಿತವಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರ ಆಶೀರ್ವಾದ. ಇಲ್ಲದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳು ಇವತ್ತು ನರಳಾಡ್ತಾ ಇರೋದು ಇದುವೇ. ಎಲ್ಲಿಗೆ ಹೋದ್ರು, ಏನೇ ಪ್ರಾರ್ಥನೆ ಮಾಡಿಕೊಂಡ್ರು, ಎಷ್ಟು ದಶಾಂಶ ಕೊಟ್ಟರು, ಎಷ್ಟು ಕಾಣಿಕೆ ಕೊಟ್ಟರು, ಒಂದು ನಡೆಯುವುದಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ಮಾತ್ರ ಪ್ರತಿಯೊಂದಲ್ಲಿ ಆಶೀರ್ವಾದ ಬರುವಂಥದ್ದು. ಇದು ಅನೇಕರಲ್ಲಿ ಬಂದು ಹೋಗಿದೆ, ಈಗಲೂ ಬರ್ತಲೇ ಇದೆ. ನಾನು ನೋಡಿದ್ದೇನೆ, ಈಗಲೂ ನೋಡುತ್ತಲೇ ಇದ್ದೇನೆ. ದೇವರ ದರ್ಶನವಾದ ಮೇಲೆ, ಸರಿಯಾದ ಜ್ಞಾನ ಬಂದ ಮೇಲೆ, ಇವತ್ತು ಎಲ್ಲ ಗ್ರಂಥಗಳನ್ನು ಪರಿಶೋಧಿತನಾಗಿ ಆದ ಮೇಲೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೀವು ಕೂಡ ಅರ್ಥ ಮಾಡಿಕೊಳ್ಬೋದು, ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಅದಕ್ಕೆ ಅಪೊಸ್ತಲರ ಕೃತ್ಯದಲ್ಲಿ ನಾವು ಅದನ್ನು ಓದುತ್ತೇವೆ. ಈ ಕೊರಿಂಥಿಯರು ಏನು ಮಾಡ್ತಾ ಇದ್ರು, ಅಪೊಸ್ತಲರ ವಾಕ್ಯವನ್ನ ಅಲ್ಲಿ ಕೇಳ್ತಿದ್ರು. ಆಮೇಲೆ ಸತ್ಯವೇದವನ್ನು ತೆರೆದು, ಅಂದರೆ ಬೈಬಲನ್ನು ತೆರೆದು, ಅವರು ಇದು ನಿಜವಾ ಸುಳ್ಳ, ಇವರಲ್ಲಿ ಹೇಳೋದು ಮಾತ್ರವಾ, ಅಥವಾ ಇಲ್ಲಿ ಬೋಧನೆ ಮಾಡೋದು ಸತ್ಯನ, ಅಥವಾ ಅಲ್ಲಿ ಓದೋದು ಸರಿ, ಬೋಧನೆ ಮಾಡೋದು ತಪ್ಪಿದೆಯಾ ಅಂತೇಳಿ ಪರೀಕ್ಷೆ ಮಾಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಎಲ್ಲರೂ ಇವತ್ತು ಕೇಳೋದು ಮಾತ್ರವಲ್ಲ, ಅದನ್ನು ಪರೀಕ್ಷೆ ಮಾಡಿ ನೋಡಬೇಕು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಒಂದು ಕಡೆ ಹೇಳಿದ್ದಾರೆ, ಸಭೆಗೆ ಹೋಗಿ ಬೇಕಾಗಿದ್ದನ್ನು ಮಾತ್ರ ಹಿಡ್ಕೊಳ್ಳಿ, ಬೇಡದನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಹಾಗೆ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದಾರೆ, ಸೇವಕರುಗಳು ಅಂದರೆ ಪ್ರವಾದಿಗಳನ್ನು ಫಸ್ಟ್ ಪರೀಕ್ಷಿಸಿ ನೋಡಿ, ದೇವರಿಂದ ಆಯ್ಕೆಯಾಗಿದ್ದಾರಾ, ಸತ್ಯವನ್ನು ನುಡಿತಾ ಇದ್ದಾರಾ, ಖಂಡಿತ ಪ್ರವಾದಿಗಳಾಗಿ, ಸಾಕ್ಷಿಗಳಾಗಿ, ವಿಶೇಷವಾಗಿ ಸ್ಥಾನಿಕ ಯೋಹಾನನ ಹಾಗೆ, ಯಾಕೋಬ, ಪೇತ್ರ, ಯೋಹಾನನ ಹಾಗೆಯೂ, ಪೌಲನ ಹಾಗೆಯೂ, ಸರಿಯಾಗಿ ಯೇಸುಸ್ವಾಮಿಯ ಹಾಗೆಯೂ, ಸರಿಯಾಗಿ ಇದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಹಾಗೆ ಬೋಧನೆ ಮಾಡೋರಾಗಿದ್ದಾರೆ ಎಂಬುದಾಗಿ, ಅಂಥವ್ರನ್ನ ಹಿಂಬಾಲಿಸಿದಾಗ ಮಾತ್ರ ಆಶೀರ್ವಾದ. ಇಲ್ಲದ್ರೆ ಖಂಡಿತವಾಗಿ ಏನು ಮಾಡಿದ್ರು, ಈ ದಾವೀದನ ಹಿಂಬಾಲಿಸಿದವ್ರ ಕಡೆಗೆ ಏನಾದರೂ
70,000 ಜನ ಸತ್ರು. ಇದುವೇ ಇವತ್ತು ಸಭೆಗೆ ಪ್ರತಿ ಒಂದು ಕಡೆಯಲ್ಲಿ ಬರುವಂಥ ಕಾಯಿಲೆಗಳು, ಬೆಂಕಿ ಬೀಳೋದು, ಜಲಪ್ರವಾಹ ಬರುವಂಥದ್ದು, ಬಿಲ್ಡಿಂಗ್ ಬೀಳುವಂಥದ್ದು, ಅಕಸ್ಮಾತ್ ಅಲ್ಲಿಗೆ ಹೋಗಿ ಬರುವಾಗ ಕಾಲು ತುಳಿದು ಸತ್ತು ಹೋಗುವಂಥದ್ದು ಅನೇಕ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲ ಕಾರಣ ಯಾವುದು? ಇದುವೇ ಕಾರಣವಾಗಿದೆ. ದೇವರ ನಮಗೆ ಸ್ತೋತ್ರ. 16ನೇ ವಚನ. ದೇವದೂತನು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಯೆಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ದೂತನು ಯೆಬೂಸಿಯನಾದ ಆರೋನನ ಕಣದಲ್ಲಿದ್ದನು. ನೋಡಿ, ಸಂಹಾರ ದೂತಕಂತಲೇ ದೇವರಿಗೆ ಕೋಪ ಬಂದು ಈ ದಾವೀದನ ದಾವೀದನಿಂದಾಗಿ ಅಲ್ಲಿ ಏನಾಯಿತು? ಜೆರುಸಲೇಮಿನಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ರು. ಸಂಪೂರ್ಣವಾಗಿ ಅದನ್ನು ನಾಶ ಮಾಡೋಕ್ಕೆ ಕೈ ಚಾಚಿದ. ಆಗ ದೇವರಿಗೆ ಬೇಸರ ಆಗಿ ದೂತನನ್ನು ದೇವರೇ ತಡೆದ್ರು. ಈಗ ಬೇಡ, ಈಗ ಇಷ್ಟೇ ಶಿಕ್ಷೆ ಸಾಕು, ಇನ್ನು ಮುಂದೆ ನೋಡ್ಕೊಳ್ಳೋಣ ಅಂತೇಳಿ ದೇವರು ಏನು ಮಾಡಿದ್ರು? ಅಲ್ಲಿ ಆ ದೂತನನ್ನು ಸಮಾಧಾನ ಮಾಡಿದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಕೂಡ ಇವತ್ತು ಏನಾಗ್ತಾರೆ? ಮನಮರುಗರಾಗಿದ್ದಾರೆ. ದೇವರಿಂದ ದೇವರು ಆರಿಸಿಕೊಂಡಂಥ ಜನಗಳ ಮುಖಾಂತರ ಅದಕ್ಕೆ ಒಂದ್ಸಲ ಶಿಕ್ಷೆ ಕೊಡ್ತಾರೆ, ಕಡಿಮೆ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಸಮಾಧಾನ ಮಾಡ್ತಾರೆ. ಇದುವೇ ಕಡೆಗೆ ಮಾತು ಕೇಳದ ಹೋದರೆ ಯೆರೆಮೀಯನ ಮುಖಾಂತರ ಹೇಳಿದಾಗ ಎತ್ತಿದ ಕೈ ಇಳಿಯದು ಅಂತೇಳಿ ದೇವರಿಗೆ ಬೇಸರವಾಗಿ ಜೆರುಸಲೇಮಿನಲ್ಲಿ ಸಂಹಾರ ಆಗುವುದನ್ನು ದೇವರು ನಿಲ್ಲಿಸಿದ್ರು, ಮತ್ತೊಂದು ಅವಕಾಶವನ್ನು ಕೊಟ್ಟರು. ಹಾಗೆ ಇವತ್ತು ತನ್ನ ಅರ್ಥಕೊಂಡು ಚೆನ್ನಾಗಿ ಅಲ್ಲಿ ಶಿಕ್ಷೆ ಬರುವಾಗ ಮತ್ತು ಅಲ್ಲಿ ದೇವರು ಅವಕಾಶವನ್ನು ಕೊಡ್ತಾರೆ. ಸತ್ಯ ಸುವಾರ್ತಿಗರನ್ನು ಕಳಿಸ್ತಾರೆ, ಸತ್ಯ ಸುವಾರ್ತೆಯನ್ನು ಕಿವಿಗೆ ಕೇಳಿಸ್ತಾರೆ. ಆಗ ಬದಲಾಗಬೇಕು ನನ್ನ ಸಹೋದರ ಸಹೋದರಿಯರೇ, ಇಲ್ಲದಿದ್ದರೆ ಖಂಡಿತವಾಗಿ ಸರ್ವನಾಶ ಮಾತ್ರ ಗ್ಯಾರಂಟಿ. ದೇವರ ತಪ್ಪಲ್ಲ, ಇದಕ್ಕೆ ನಾವೇ ಕಾರಣರಾಗಿದ್ದೇವೆ, ದೇವರಿಂದ ಆದುಕೊಂಡವರೇ ಕಾರಣರಾಗಿದ್ದೇವೆ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ 17ನೇ ವಚನ. ದಾವೀದನು ಜನಸಂಹಾರ ದೂತನನ್ನು ಕಂಡಾಗ ಯೆಹೋವನಿಗೆ ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಜನರು ಏನು ಮಾಡಿದ್ದಾರೆ? ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ದಾವೀದರ ಸೈನ್ಯವತನ, ಅಯ್ಯೋ, ಇದಕ್ಕೆ ನಾನೇ ಕಾರಣಪ್ಪ, ಜನಗಳಿಗೆ ಏನು ತಪ್ಪು ಮಾಡಬೇಡ, ನನಗೆ ಶಿಕ್ಷೆ ಬರಲಿ ಅಂತ ದಾವೀದರಸ ಬೇಡಿಕೊಂಡ. ಆಗ ಅವನ ತಪ್ಪು ಸಂಪೂರ್ಣವಾಗಿ ಅಲ್ಲಿ ದಾವೀದನಿಗೆ ಅರ್ಥವಾಯಿತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಇದು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮನ್ನು ಆಶೀರ್ವಾದ ಹೊಂದಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಒಂದು ವೇಳೆ ಅವರಲ್ಲಿ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ಕ್ಷಮಿಸಿ. ಸತ್ಯ ಸುವಾರ್ತೆಯನ್ನು ಕೇಳಿ ನಿಮಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗ